ಮಧ್ಯಾಹ್ನ ಹೊಟ್ಟೆಲ್ ಹುಳ ಬಿಟ್ಟಂಗಾಯ್ತು. ಹುಳ ಏನಾದ್ರು ಕಾಳಾಕನ ಅಂತ ಹೇಳ್ಬಿಟ್ಟು ನಮ್ಮ ದಾಸರಳ್ಳಿ ಹತ್ರ ಇರೋ ನಾವು ಬಸವೇಶ್ವರ ಕನ್ನಡಿಗೆ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಡ್ತಿದ್ದಂಗೆ ಹೋಟ್ಲು ತುಂಬ ಕ್ಲೀನಾಗಿ ಹೈಜೀನಾಗಿ ಮೇಂಟೈನ್ ಮಾಡಿದ್ರು. ಸೊ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹೋಗಿ ಬೋರ್ಡ್ ನೋಡಿದ್ವಿ. ಬೋರ್ಡಲ್ಲಿ ಶೇಂಗಾ ಹೋಳಿಗೆ ಅಂತ ಸ್ಪೆಷಲಾಗಿ ಕಾಣಿಸ್ತು, 30 ರೂಪಾಯಿ ಅಂತ. ಸರಿ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಮಾಡಿ 5 ನಿಮಿಷಕ್ಕೆ ತಂದುಕೊಟ್ಟ. ಹೆಂಗಿತ್ತು ಅಂದರೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಬಾಯಲ್ಲಿ ನೀರು ಸೋರ್ತಾನೆ ಇತ್ತು ಅಂತ ಹೇಳ್ಬೋದು. ಆಮೇಲೆ ಮತ್ತೆ 2 ಅಕ್ಕಿ ರೊಟ್ಟಿ ಆರ್ಡ್ರ್ ಮಾಡಿದ್ವಿ. ಪಲ್ಯ ಬಾಕ್ಸೇ ತಂದು ಇಟ್ಬಿಟ್ಟ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕತ್ತೀನಿ ಅಂತ. ನಾನು ಅಂತ 2 ಥರ ಪಲ್ಯ ಹಾಕ್ಕೊಂಡೆ. ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಒಂದೊಂದು ಪಲ್ಯ ಅಲ್ಲ 2 ಪಲ್ಯ ಮಿಕ್ಸ್ ಮಾಡ್ಕೊಂಡು ತಿಂದೆ. ಬಾಯಲ್ಲಿ ಇಕ್ತಿದ್ದಂಗೆ ಹೆಂಗೆ ಅನ್ನಿಸ್ತು ಅಂತಂದರೆ ಸೇಮ್ ಅಮ್ಮ ಮಾಡಿದ ಥರನೇ ಪಲ್ಯ, ಮನೆ ಊಟ ಇದ್ದ ಥರನೇ ಊಟ ಇತ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಮಚ್ಚ ಹೆಂಗಿದೆ ಅಂತ ಕೇಳಿದೆ. ಅವನು ಆಲ್ರೆಡಿ ಶೇಂಗಾ ಹೋಳಿಗೆ ಭರ್ಜರಿ ಖಾಲಿ ಮಾಡಿಬಿಟ್ಟು ಮತ್ತೆ ಚಪಾತಿ ಹಾಕ್ಕೊಂಡ, ಪಲ್ಯ ಹಾಕ್ಕೊಂಡು ಅವನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ದ. ನೋಡ್ರಿ ಬಾಯಲ್ಲಿಟ್ಟು ಹೆಂಗಿದೆ ಟೇಸ್ಟು ಅಂತ ಕೇಳಿದ್ದಕ್ಕೆ ಅಮೃತ ಅಂತ ಅವನೇ ಹೇಳ್ಬಿಟ್ಟ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇದ್ರ ಜೊತೆ ಸ್ವಲ್ಪ ರೈಸ್ ತರಿಸೋಣ ಅಂತ ರೈಸು ಸಾಂಬಾರು